ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಮಿಕ್ಸ್ಚರ್. ಮನೆಯಲ್ಲೇ ಮಿಕ್ಸ್ಚರ್ ಮಾಡೋ ಅಡ್ವಾಂಟೇಜ್ ಏನು ಅಂತಂದರೆ ನಮಗೆ ಇಷ್ಟ ಬಂದಂಗೆ ಇದನ್ನು ನಾವು ರೆಡಿ ಮಾಡ್ಕೋಬಹುದು. ಡಿಸೈನ್ ಆಗಿರೋಂಥ ಸೇವ್ಗಳನ್ನ ಆ್ಯಡ್ ಮಾಡ್ಕೋಬಹುದು. ಇದನ್ನು ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮಿಕ್ಸ್ಚರ್ ಅಂದಮೇಲೆ ಖಾರ ಬುಂದಿ ಇರಲೇಬೇಕಲ್ವ, ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಖಾರ ಬುಂದಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟು, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 2 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಖಾರ ಬುಂದಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ದೋಸೆ ಹಿಟ್ಟನ್ನ ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಆಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಖಾರ ಬುಂದಿ ಹೇಗೆ ಮಾಡೋದು ಅಂತ, ಅದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕ್ತೀನಿ, ಲಿಂಕನ್ನು ಹಾಕ್ತೀನಿ, ದಯವಿಟ್ಟು ನೋಡಿ. ಹಿಟ್ಟಿನ ಹದ ಕರೆಕ್ಟಾಗಿದೆ. ನಾವು ಒಂದು 10 ನಿಮಿಷ ನಾವು ನೆನೆಯೋಕ್ಕೆ ಬಿಡಬೇಕಾಗುತ್ತೆ ಖಾರ ಬುಂದಿ ಮಾಡೋಕ್ಕಿಂತ ಮುಂಚೆ. ಅಷ್ಟೊತ್ತಿಗೆ ನಾವೀಗ ಸೇವ್ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ 2 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಜೊತೆಗೆ 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 3/4 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಿಂಗನ್ನು ಸೇರಿಸಿದ್ದೀನಿ ನೋಡಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಹಿಟ್ಟನ್ನು ಜಾಸ್ತಿ ಕಲಿಸ್ಕೊಂಡಿದ್ದೀನಿ, ಯಾಕೆಂದರೆ ಚಕ್ಲಿ, ರಿಬ್ಬನ್ ಪಕೋಡ ಹಾಗೆ ಡಿಸೈನ್ ಆಗಿ ನಾನು ಇಲ್ಲಿ ಸೇವ್ ಮಾಡೋದ್ರಿಂದ ಸ್ವಲ್ಪ ಹಿಟ್ಟು ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಕೊಂಡು ಈ ಹಿಟ್ಟನ್ನು ಸ್ವಲ್ಪ ಪೂರಿ ಹಿಟ್ಟು ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಕೈಗೆ ಅಂಟ್ತಿದೆ ಅಂತಂದರೆ 1 ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕೋಬಹುದು. ಎಣ್ಣೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗೂ ಬರುತ್ತೆ, ಹಾಗೆಯೇ ಕಲಿಸೋಕ್ಕೂ ತುಂಬಾ ಈಸಿ ಆಗುತ್ತೆ. ಯಾಕೆಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ಕೈಗೆ ಸಿಕ್ಕಾಬಟ್ಟೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಈ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಕಡಲೆ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಅಂಟುತ್ತಾನೆ ಇರುತ್ತೆ, ಬಟ್ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್, ಸ್ವಲ್ಪ ಗಟ್ಟಿ ಬರುತ್ತೆ. ಆಗ ಸ್ವಲ್ಪ ಸಾಫ್ಟ್ ಆಗಿರಬೇಕು ನಿಮಗೆ ಸೇವು, ಖಾರ ಬೂಂದಿ ಎಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಬಹುದು. ಬರೀ ಕಡಲೆ ಹಿಟ್ಟಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬಹುದು. ಈಗ ಸೇವಿನ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ಬೂಂದಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೂಂದಿ ಹಾಕೋಕ್ಕಿಂತ ಮುಂಚೆ. ಈಗ ಹಿಟ್ಟು ರೆಡಿಯಾಗಿದೆ, ಬೂಂದಿ ಹಿಟ್ಟು. ಇಲ್ಲಿ ನೋಡಿ, ಈ ಥರ ಸ್ಪೂನಲ್ಲೂ ಸಹ ನಾನು ಬೂಂದಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೂಂದಿ ಮಾಡೋದು ಹೇಗೆ ಅಂತ. ಹಾಗೆಯೇ ಈ ಥರ ಸ್ಪೂನಲ್ಲೂ ಸಹ ನಾವು ಗುಂಡಾಗಿ ಬೂಂದಿ ಮಾಡ್ಬೋದು. ಇದನ್ನು ಸಹ ಉಪಯೋಗಿಸಿ ನಾನಿವತ್ತು ಬೂಂದಿ ಮಾಡಿ ತೋರಿಸ್ತೀನಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಬೂಂದಿ ಮಾಡೋದಕ್ಕೆ ಮಾತ್ರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ, ಒಂದು ಡ್ರಾಪ್ ಹಿಟ್ಟು ಹಾಕಿದ ತಕ್ಷಣ ಅದು ಮೇಲೆ ತೇಲಬೇಕು. ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ನೋಡಿ ಎಷ್ಟು ಗುಂಡಾಗಿ ಬಂದಿದೆ. ಇದು ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಈ ಥರ ಗುಂಡಾಗಿ ಬರುತ್ತೆ. ಇದು ಈ ಥರ ನೀವು ಚೆಕ್ ಮಾಡ್ಕೋಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಅಂತ. ಈ ರೀತಿ ನೋಡಿ, ಬೂಂದಿ ಸ್ಪೂನನ್ನು ಎಣ್ಣೆ ಪಾತ್ರೆ ಮೇಲೆ ಈ ಥರ ಇಟ್ಕೊಂಡು 1 ರಿಂದ 2 ಇಂಚ್ ಮೇಲೆ ಇಟ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಸವ್ಕೊಳ್ತಾ ಹೋದರೆ ಕೆಳಗಡೆ ಗುಂಡಾಗಿರೋ ಬೂಂದಿ ಬೀಳ್ತಾ ಹೋಗುತ್ತೆ. ಎಲ್ಲಿವರೆಗೆ ಆ ಪಾತ್ರೆಯಲ್ಲಿ ಬೂಂದಿ ತುಂಬುತ್ತೋ ಅಲ್ಲಿವರೆಗೆ ನಾವು ಹಿಟ್ಟು ಹಾಕ್ಕೊಂಡು ಈ ಥರ ನಾವು ಸವ್ರ್ತಾ ಹೋಗಬೇಕಾಗುತ್ತೆ. ಇದನ್ನು ಡೀಟೇಲಾಗಿ ನಾನು ಬೂಂದಿ ಮಾಡೋದು ಹೇಗೆ ಅಂತ ನಾನು ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಟಿಪ್ಸನ್ನು ಸಹ ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಆ ವಿಡಿಯೋನ ನೋಡಿ, ಖಾರ ಬೂಂದಿ ವಿಡಿಯೋ ನೋಡಿ. ಈಗ ಗುಂಡಾಗಿ ಬೂಂದಿ ರೆಡಿಯಾಗಿದೆ. ಸುಮಾರು ಇಷ್ಟು ಹಿಟ್ಟಿನಲ್ಲಿ ಸುಮಾರು ಮಿಕ್ಸ್ಚರ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಚಕ್ಲಿ ಥರ, ರಿಬ್ಬನ್ ಪಕೋಡ ಥರ, ಸೇವ್ ಥರ, ಬೂಂದಿ, ಅವಲಕ್ಕಿ, ಕಡಲೆಕಾಯಿ ಬೀಜ ಎಲ್ಲ ಸೇರಿಸೋದ್ರಿಂದ ಸುಮಾರು ನಾವು ಮಿಕ್ಸ್ಚರ್ನ ರೆಡಿ ಮಾಡಿಬಿಡ್ಬೋದು. ಹಬ್ಬಗಳಲ್ಲಿ ಈಸಿಯಾಗಿ ಮಾಡಿಬಿಡ್ಬೋದು. ಸಣ್ಣ ಫಂಕ್ಷನ್ ಮನೇಲಿ ಆಯಿತು ಅಂದರೆ ನಾವು ಸಹ ಮನೇಲೇ ಇದನ್ನು ಈಸಿಯಾಗಿ ನಾವು ಮಿಕ್ಸ್ಚರ್ನ ಮಾಡಬಹುದು. ತುಂಬಾ ಕಮ್ಮಿ ಎಫರ್ಟಲ್ಲಿ ನಾವು ಇದನ್ನು ನಾವು ರೆಡಿ ಮಾಡಿಬಿಡ್ಬೋದು. ನೋಡಿ, ಈಗೆಲ್ಲ ಕ್ರಿಸ್ಪಿಯಾಗಿ ಖಾರ ಬೂಂದಿ ರೆಡಿಯಾಗಿದೆ. ಕೈಯಲ್ಲಿ ಹಿಡ್ಕೊಂಡು ನಮ್ಕಿದ್ರೆ ಅದು ಈ ಥರ ಪುಡಿ ಆಗಬೇಕು. ಆಗ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣ ತೆಗೆದ್ಬಿಡೋಣ. ಜಾಸ್ತಿ ಇಟ್ಬಿಟ್ರೆ ಇದು ಕಪ್ಪಾಗಿ ಹೋಗ್ಬಿಡುತ್ತೆ. ತೆಗೆದ್ಬಿಟ್ಟು ಟಿಶ್ಯೂ ಪೇಪರಲ್ಲೋ ಅಥವಾ ಜಾಲರಿ ಒಳಗಡೆ ಪಾತ್ರೆ ಒಳಗಡೆನೋ ಹಾಕ್ಕೊಳ್ಳಿ. ಈಗ ಖಾರ ಬೂಂದಿ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಹಿಟ್ಟಿನಲ್ಲೂ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಪ್ರತಿ ಸತಿನೂ ನಾವು ಈ ಥರ ಬೂಂದಿ ಸ್ಪೂನ್ನ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಈ ಥರ ತೊಳೆದ್ಬಿಟ್ಟು ಉಪಯೋಗಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಅದ್ರ ಕಣ್ಣುಗಳು ಮುಚ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಆಗ ಬೂಂದಿ ರೌಂಡಾಗಿ ಬರಲ್ಲ. ಹಾಗಾಗಿ ನಾವು ಪ್ರತಿ ಸತಿ ಈ ಥರ ಬೂಂದಿ ಸ್ಪೂನ್ನ ಉಪಯೋಗಿಸ್ಬೇಕಾದ್ರೆ ತೊಳೆದು ನಾವು ಒರೆಸ್ಬಿಟ್ಟು ಈ ಥರ ನಾವು ಹಿಟ್ಟನ್ನು ಹಾಕ್ಕೊಂಡು ಬೂಂದಿನ ಮಾಡಬೇಕಾಗುತ್ತೆ.
ಯಾಕೆಂದರೆ ಕೆಳಗಡೆ ಹೀಟಿಂದ ಅದು ಗಟ್ಟಿ ಆಗ್ತಾ ಹೋಗುತ್ತೆ, ಕಣ್ಣುಗಳೆಲ್ಲ ಮುಚ್ಕೊಳ್ತಾ ಬರುತ್ತೆ. ಹಾಗಾಗಿ ಪ್ರತಿ ಸತಿ ನಾವು ಇದನ್ನು ನಾವು ತೊಳ್ಕೊಂಡು ಒರೆಸ್ಕೊಂಡು ನಾವು ಉಪಯೋಗಿಸ್ಬೇಕಾಗುತ್ತೆ. ನಾವು ಫಸ್ಟ್ ಮಾಡಿದಾಗ ನಂಗೆ ಗೊತ್ತಿರಲಿಲ್ಲ, ಹಾಗೆ ಮಾಡ್ತಾ ಹೋದರೆ ಬೂಂದಿಗಳೆಲ್ಲ ಸರಿಯಾಗೇ ಬರ್ತಿರಲಿಲ್ಲ. ಹಾಗಾಗಿ ಇದೊಂದು ಲೆಸನ್ ಲರ್ನ್. ನಾನು ಬೂಂದಿ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ಒಂದು 2ನೇ ಸತಿಗೆ ನಂಗೆ ಗೊತ್ತಾಗೋಗ್ಬಿಡ್ತು ಈ ಥರ ತೊಳೆದ್ಬಿಟ್ಟು ನಾನು ಮಾಡಬೇಕಾಗುತ್ತೆ ಅಂತ. ಇದೇ ರೀತಿ ಎಲ್ಲ ಬೂಂದಿನ ರೆಡಿ ಮಾಡ್ಕೊಳ್ಳಿ. ಈಗ ನಾನು ಈ ಸ್ಪೂನಲ್ಲಿ ಬೂಂದಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟನ್ನು ಈ ಥರ ಸ್ಪೂನ್ ಮೇಲೆ ಹಾಕ್ಕೊಂಡು ಸುಮ್ಮನೆ ಹಾಕ್ತಾ ಹೋಗಿ, ಸ್ಲೋ ಆಗಿ ಕೆಳಗಡೆ ಗುಂಡಾಗಿ ಬೂಂದಿ ಬೀಳುತ್ತೆ ನೋಡಿ. ಏನು ಸರ್ವ ಅವಶ್ಯಕತೆ ಇಲ್ಲ ಇದಕ್ಕೆ. ಹಾಕ್ತಾ ಹೋದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಹೋದರೆ ಅದೇ ರೀತಿ ರೌಂಡಾಗಿ ಕೆಳಗಡೆ ಬೂಂದಿ ಬೀಳುತ್ತೆ. ಕೊನೆಗೆ ಮಾತ್ರ ಒಂದು ಸ್ಪೂನ್ ತೊಗೊಂಡು ಮೇಲ್ಗಡೆ ಲೈಟಾಗಿ ಈ ಥರ ತಟ್ಟಿ, ಉಳಿದಿರೋ ಹಿಟ್ಟೆಲ್ಲ ಕೆಳಗಡೆ ಬೀಳುತ್ತೆ ಅಷ್ಟೇ. ಈ ಸ್ಪೂನಲ್ಲೂ ಸೂಪರಾಗಿ ಬೂಂದಿ ರೆಡಿ ಮಾಡಬಹುದು. ಬೂಂದಿ ಸ್ಪೂನ್ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ. ಎಷ್ಟು ರೌಂಡಾಗಿ ನಾವು ಆ ಜಾಲರಿನಲ್ಲೂ ಎಷ್ಟು ಕ್ಲೀನಾಗಿ ಬೂಂದಿ ಬಂದಿದೆ ಇಲ್ಲಿ. ಈಗ ಬೂಂದಿ ಎಲ್ಲ ರೆಡಿಯಾಗಿದೆ. ಈಗ ಉಳಿದಿರೋದು ಸೇವ್ಗಳು ನೋಡಿ. ಈ ರೀತಿ ರಿಬ್ಬನ್ ಪಕೋಡ, ಚಕ್ಲಿ ಸಹ ಮಾಡಬಹುದು. ಹಾಗೆಯೇ ಇಲ್ಲಿ ಖಾರ ಸೇವಿಗೆ ಇಲ್ಲಿ ಈ ರೀತಿ ಬಿಲ್ಲೆನೂ ನಾನು ಇಟ್ಕೊಂಡಿದ್ದೀನಿ. ಫಸ್ಟು ನಾನು ಈ ಥರ ಖಾರ ಸೇವನ್ನ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಅಚ್ಚಿಗೆ ಅಂದರೆ ಚಕ್ಲಿ ಒತ್ತಿದೆಯಲ್ಲ ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆನೇ ನಾನು ಒಂದು ಲೇಯರ್ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ಕಡಲೆ ಹಿಟ್ಟಲ್ವಾ, ತುಂಬ ಅಂಟ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ಒಂದು ಲೇಯರ್ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮುಚ್ಚಿಟ್ಕೊಳ್ಳಿ. ನೋಡಿ ಈಗ ನೋಡಿ, ನಾವು ಬೂಂದಿ ಮಾಡಿದಾಗ ಈ ಥರ ಪುಡಿ ಎಲ್ಲ ಇತ್ತು ನೋಡಿ, ಅವನ್ನೆಲ್ಲ ತೆಗ್ದು ಹಾಕ್ಬಿಡ್ಬೇಕು. ಇಲ್ಲ ಅಂತಂದರೆ ಇದೆಲ್ಲ ನಾವು ಸೇವ್ ಮಾಡಿದಾಗ ಅಂಟ್ಕೊಂಡು ಚೆನ್ನಾಗೇ ಬರಲ್ಲ, ನೋಡೋಕ್ಕೆ ಚೆನ್ನಾಗಲ್ಲ, ಕಪ್ಪಾಗಿ ಬರುತ್ತೆ. ಹಾಗಾಗಿ ಇವ್ರನ್ನೆಲ್ಲ ಫಸ್ಟು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನೀವು ಸೇವ್ ಮಾಡೋದಕ್ಕೆ ಈ ಥರ ರೆಡಿ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಇಲ್ಲಿ ಕಾದಿರೋ ಎಣ್ಣೆಗೆ ಇದೇ ರೀತಿ ಡೈರೆಕ್ಟಾಗಿ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ನಿಮಗೆ ಡೈರೆಕ್ಟಾಗಿ ಪ್ರೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಒಂದು ಕವರ್ ಮೇಲೆ ಹಾಕ್ಕೊಂಡು ಆಮೇಲೆ ನೀವು ಈ ಥರ ಎಣ್ಣೆಯಲ್ಲಿ ಬಿಟ್ಕೋಬಹುದು. ಡೈರೆಕ್ಟಾಗಿ ಪ್ರೆಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಪ್ರೆಸ್ ಮಾಡಿ, ಯಾಕೆಂದರೆ ಎಣ್ಣೆ ಶಾಖ ಕೈಗೆ ಬೀಳ್ತಾ ಇರುತ್ತೆ. ಇದು ಬೇಗ ಆಗೋಗ್ಬಿಡುತ್ತೆ ನೋಡಿ. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಗುಳ್ಳೆಗಳೆಲ್ಲ ಕಮ್ಮಿ ಆದಮೇಲೆ ತೆಗೆದಿಟ್ಕೊಳ್ಳಿ. ಈಗ ಖಾರ ಸೇವ್ ರೆಡಿಯಾಗಿದೆ. ನಾನು ಸ್ವಲ್ಪ ದಪ್ಪ ಖಾರ ಸೇವ್ ಮಾಡಿದ್ದೀನಿ. ಈಗ ನಾನು ರಿಬ್ಬನ್ ಪಕೋಡ ಶೇಪಲ್ಲಿ ಬಿಲ್ಲೆ ಸೇರಿಸ್ತಾ ಇದ್ದೀನಿ ನೋಡಿ. ವೆರೈಟೀಸ್ ಆಗಿ ನಾವು ಇಲ್ಲಿ ಸೇವ್ ಟೈಪ್ಸ್ನ ಆ್ಯಡ್ ಮಾಡಬಹುದು. ನಿಮ್ಮ ಹತ್ರ ಯಾವ್ಯಾವ ಬಿಲ್ಲೆಗಳಿದೆಯೋ ಅದೆಲ್ಲ ಒಂದೊಂದು ಬ್ಯಾಚ್ ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದೇ ಅಡ್ವಾಂಟೇಜ್ ಮನೇಲಿ ಮಿಕ್ಸ್ಚರ್ ಮಾಡೋದು ನೋಡಿ. ಈಗ ರಿಬ್ಬನ್ ಪಕೋಡಗೆ ಇಲ್ಲಿ ರೆಡಿಯಾಗಿದೆ. ಅದನ್ನು ಸಹ ಬಿಸಿಯಾದ ಎಣ್ಣೆಗೆ ಡೈರೆಕ್ಟಾಗಿ ನಾನು ಒತ್ತುತ್ತಾ ಇದ್ದೀನಿ. ಈ ರಿಬ್ಬನ್ ಪಕೋಡ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಈಗ ನೋಡಿ, ಇದನ್ನು ಸಹ 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ಗುಳ್ಳೆಗಳೆಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೆ. ಈ ಮಿಕ್ಸ್ಚರು ಕಾಂಬಿನೇಷನ್ ಆಫ್ 4-5 ವೆರೈಟೀಸ್, ಎಲ್ಲ 4-5 ವೆರೈಟೀಸ್ನು ಮಿಕ್ಸ್ ಮಾಡಿಬಿಟ್ರೆ ಅದು ಮಿಕ್ಸ್ಚರಾಗಿ ಹೋಗ್ಬಿಡುತ್ತೆ ನೋಡಿ. ಈಗ ರಿಬ್ಬನ್ ಪಕೋಡ ರೆಡಿಯಾಗಿದೆ. ಇದನ್ನು ಸಹ ತೆಗೆದಿಟ್ಕೊಳ್ಳಿ. ಈಗ ನಾನು ಚಕ್ಲಿ ಡಿಸೈನ್ನ ಸೇರಿಸ್ತಾ ಇದ್ದೀನಿ. ಸಣ್ಣಕ್ಕೆ ಬರುತ್ತೆ. ಇದು 3 ತೂತ ಇರೋಂಥ ಚಕ್ಲಿ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ಚರಿಗೆ ಆ್ಯಡ್ ಮಾಡಿದರೆ. ಮಕ್ಳಿಗೂ ಸಹ ತುಂಬಾ ಇಷ್ಟಪಡ್ತಾರೆ. ಒಂದು ಸಣ್ಣಕ್ಕೆ, ಒಂದು ದಪ್ಪಕ್ಕೆ, ಒಂದು ಫ್ಲ್ಯಾಟ್ ಆಗಿದ್ದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದನ್ನು ಸಹ ಡೈರೆಕ್ಟ್ ಬಿಸಿಯಾದ ಎಣ್ಣೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಚಕ್ಲಿ ಡಿಸೈನ್ನಲ್ಲೂ ಸಹ ರೆಡಿಯಾಗಿದೆ. ಇದು ಸಹ ಗುಳ್ಳೆ ಕಮ್ಮಿ ಆಗೋವರೆಗೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ಸಹ ತೆಗೆದಿಡೋದು. ಎಲ್ಲ ಒಂದೊಂದು ಬ್ಯಾಚ್ ಮಾಡಿಟ್ಕೊಬಿಟ್ರೆ ಸುಮಾರಾಗುತ್ತೆ ಮಿಕ್ಸ್ಚರು. ಸ್ವಲ್ಪ ಹಿಟ್ಟಲ್ಲೇ ನಾವು ಮಾಡಿದರೆ ಸುಮಾರು 1-2 kg ನಾವು ಮಿಕ್ಸರ್ನ ರೆಡಿ ಮಾಡ್ಬಿಡ್ಬೋದು. ಅವಲಕ್ಕಿ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಕರಿಬೇವಿನ ಸೊಪ್ಪು ಎಲ್ಲ ಸೇರಿಸಬಹುದು. ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ಚರು ಮನೇಲಿ ಮಾಡಿದರೆ. ಈಗ ಚಕ್ಲಿ ಡಿಸೈನ್ದು ರೆಡಿಯಾಗಿದೆ. ಅದನ್ನು ಸಹ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈಗ ನಾವು ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ಈ ಥರ ಕಡಲೆಕಾಯಿ ಬೀಜನ ಫ್ರೈ ಮಾಡೋದಕ್ಕೆ ಈ ಥರ ಜಾಲರಿ ಒಳಗಡೆ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ತುಂಬಾ ಈಸಿಯಾಗಿ ನಾವು ಫ್ರೈ ಮಾಡ್ಕೋಬಹುದು. ಇಲ್ಲಾಂದರೆ ಎಣ್ಣೆ ಒಳಗಡೆ ಎಲ್ಲ ಸ್ಪ್ರೆಡ್ಡಾಗಿ ಹೋಗ್ತಿರುತ್ತೆ, ತೆಗಿಯೋದಕ್ಕೆ ಕಷ್ಟ ಆಗುತ್ತೆ, ಎಣ್ಣೆ ಎಲ್ಲ ಜಾಸ್ತಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಜಾಲರಿ ಒಳಗಡೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ನಾವು ಕಡಲೆಕಾಯಿ ಬೀಜನ, ಅವಲಕ್ಕಿನ ಫ್ರೈ ಮಾಡ್ಕೋಬಹುದು. ಕಡಲೆಕಾಯಿ ಬೀಜ ಫ್ರೈ ಆಗಿದೆ, ಅದನ್ನು ಚೆನ್ನಾಗಿ ಎಣ್ಣೆನ ಫಿಲ್ಟ್ರ್ ಮಾಡಿಬಿಟ್ಟು ತೆಗೆದುಬಿಟ್ಟು
ಸಪ್ರೇಟಾಗಿ ಇಟ್ಕೊಳ್ಳಿ. ಈಗ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ, ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಮಾತ್ರ ಈ ಥರ ಬಿಟ್ಟು ನೀವು ಈ ಥರ ಫ್ರೈ ಮಾಡಬೇಕಾಗುತ್ತೆ. ಒಂದು ಸತಿ ಅವಲಕ್ಕಿ ಅರಳಿದೆ ಅಂದ ತಕ್ಷಣ ನೀವು ತೆಗೆದಿಟ್ಬಿಡಿ, ಇಲ್ಲಾಂದರೆ ಅವಲಕ್ಕಿ ಜಾಸ್ತಿ ಫ್ರೈ ಆಗ್ಬಿಟ್ಟು ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈಗ ಅವಲಕ್ಕಿನೂ ರೆಡಿಯಾಗಿದೆ, ಅದನ್ನು ಸಹ ಸಪ್ರೇಟಾಗಿ ತೆಗೆದಿಟ್ಕೊಂಡು ಈಗ ನಾನು ಹುರ್ಗಡ್ಲೆನ ಫ್ರೈ ಮಾಡ್ತಾಯಿದ್ದೀನಿ. ಹುರ್ಗಡ್ಲೆ ಅವಲಕ್ಕಿ ಎಲ್ಲ ಬೇಗ ಆಗಿ ಹೋಗ್ಬಿಡುತ್ತೆ. ಹುರ್ಗಡ್ಲೆನೂ ಸಹ ನಾನೀಗ ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ಜಾಲರಿನಲ್ಲಿ ಫ್ರೈ ಮಾಡಿದ್ರೆ ಗೊತ್ತೇ ಆಗೋಲ್ಲ, ಈಸಿಯಾಗಿ ನಾವು ಫ್ರೈ ಮಾಡಿಬಿಡ್ಬೋದು. ಇಲ್ಲಾಂದರೆ ಎಣ್ಣೆಲೆಲ್ಲ ಸ್ಪ್ರೆಡ್ ಆಗಿ ಹೋಗ್ಬಿಡುತ್ತೆ ನೋಡಿ, ಅದನ್ನು ತೆಗೆಯೋದೇ ಒಂದು ದೊಡ್ಡ ಕೆಲಸ ಆಗಿ ಹೋಗ್ಬಿಡುತ್ತೆ. ಇದ್ರ ಜೊತೆ ನೀವು ಬೆಳ್ಳುಳ್ಳಿನೂ ಸಹ ಗೆಜ್ಬಿಟ್ಟು ಹಾಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಅದು ಬೆಳ್ಳುಳ್ಳಿ ಇಷ್ಟ ಪಡೋರು ಸಹ ಈ ಟೈಮಲ್ಲಿ ಅದನ್ನು ನೀವು ಫ್ರೈ ಮಾಡ್ಕೋಬಹುದು, ತುಂಬಾ ಟೇಸ್ಟ್ ಆಗಿರುತ್ತೆ ಅದು. ಈಗ ನಾನು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕೆಂದರೆ ಅದು ಎಣ್ಣೆ ಸಿಡಿಯುತ್ತೆ ಆ ಟೈಮಲ್ಲಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಬಾಡಿದೆ ಅನ್ನೋ ಟೈಮಲ್ಲಿ ಅದನ್ನು ತೆಗೆದಿಟ್ಬಿಡಿ, ಜಾಸ್ತಿ ಕಪ್ ಮಾಡಬೇಡಿ, ಗ್ರೀನಿಶ್ ಆಗಿರಬೇಕು, ಆದರೆ ಅದು ಫ್ರೈ ಆಗಿರಬೇಕು. ಈಗ ಕರಿಬೇವಿನ ಸೊಪ್ಪು ರೆಡಿಯಾಗಿದೆ. ಈಗ ಎಲ್ಲ ವೆರೈಟೀಸು ನಾವು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಈಗ ಅದನ್ನು ಮಿಕ್ಸ್ ಮಾಡೋದಷ್ಟೇ. ಮೊದಲು ಇಲ್ಲಿ ಬೂಂದಿ ಹಾಕ್ತಾಯಿದ್ದೀನಿ ನೋಡಿ, ಅದ್ರ ಜೊತೆನೇ ಇಲ್ಲಿ ಚಕ್ಲಿನ ನಾನು ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ, ಜೊತೆಗೆ ರಿಬ್ಬನ್ ಪಕೋಡ ಹಾಗೆಯೇ ದಪ್ಪ ಖಾರ ಸೇವನ್ನು ಸೇರಿಸ್ಬಿಟ್ಟು ಎಲ್ಲನೂ ಈಗ ಅಮುಕ್ಬಿಟ್ಟು ಕ್ಲೀನಾಗಿ ಅದನ್ನು ಪುಡಿ ಮಾಡಿಬಿಟ್ಟು ದಪ್ಪವಾಗಿ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ನೋಡಿ ಎಷ್ಟೊಂದಾಗಿದೆ, ಎಲ್ಲ ಒಂದೊಂದು ಬ್ಯಾಚ್ ಹಾಕಿರೋದ್ರಿಂದ ಸುಮಾರಾಗಿದೆ. ಖಾರ ಬೂಂದಿ, ರಿಬ್ಬನ್ ಪಕೋಡ, ಚಕ್ಲಿ, ಖಾರ ಸೇವು. ಇದ್ರ ಜೊತೆ ಬೇಕು ಅಂದರೆ ನೀವು ಆ ಸಣ್ಣದು ಖಾರ ಸೇವು ಸಹ ಸೇರಿಸ್ಬೋದು, ಚೆನ್ನಾಗಿರುತ್ತೆ ಅದು ಒಂಥರ. ಇದ್ರ ಜೊತೆ ಮಧ್ಯೆ ಬೇಕಾದ್ರೂ ದಪ್ಪ ಚಕ್ಲಿ ಸಿಗುತ್ತೆ ನೋಡಿ, ಅದು ಒಂದೇ ತೂತು ದಪ್ಪ ಚಕ್ಲಿ, ಅದು ಸಹ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೋಡೋಕ್ಕೆ ಚೆನ್ನಾಗಿದೆ, ಆ ಮಕ್ಕಳಿಗೆ ಆ ರಿಬ್ಬನ್ ಪಕೋಡ ತುಂಬಾ ಇಷ್ಟಪಡ್ತಾರೆ. ಈಗ ಅವಲಕ್ಕಿ, ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಕರಿಬೇವಿನ ಸೊಪ್ಪು ಅದನ್ನು ಸಹ ಇದ್ರ ಜೊತೆ ಸೇರಿಸಿ ಒಂದು ತಟ್ಟೆ ಫುಲ್ ಆಗಿದೆ. ಎಲ್ಲ ಒಂದೊಂದು ಬ್ಯಾಚ್ ಆದರೂ ಸುಮಾರು ಆಗಿದೆ ನೋಡಿ ಮಿಕ್ಸ್ಚರು. ಇದನ್ನು ನಾವು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ 15 ಡೇಸ್ವರೆಗೆ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಒಳ್ಳೆ ಎಣ್ಣೆನೆಲ್ಲ ಫ್ರೈ ಮಾಡಿರ್ತೀವಿ ನೋಡಿ, ಆ ಚುಂಗು ಸ್ಮೆಲ್ಲೆಲ್ಲ ಬರೋಲ್ಲ, ಚೆನ್ನಾಗಿರುತ್ತೆ. ನೋಡಿದ್ರೆ ಸೌಂಡು ಸೂಪರಾಗಿ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಎಕ್ಸ್ಟ್ರಾ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಹಾಗೆಯೇ ಸ್ವಲ್ಪ ಉಪ್ಪು, ಎಕ್ಸ್ಟ್ರಾ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾವು, ಯಾಕೆಂದರೆ ಅವಲಕ್ಕಿಗೆಲ್ಲ ನಾವು ಉಪ್ಪು ಸೇರಿಸಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ. ಹಾಗೆಯೇ ಸ್ವಲ್ಪ ಇಂಗಿನ ಪುಡಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ನೋಡಿ ಸೂಪರಾಗಿರೋ ಟೇಸ್ಟಿಯಾಗಿರೋ ಮಿಕ್ಸ್ಚರು ಮನೇಲೇ ರೆಡಿಯಾಗಿದೆ. ಈ ಥರ ವೆರೈಟೀಸಾಗಿ ಡಿಸೈನಾಗಿ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ರುಚಿಯಾದ ಮಿಕ್ಸ್ಚರು ಸುಲಭವಾಗಿ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.